ನಂಜನಗೂಡಿನಲ್ಲಿ ಮಹಿಷಾಸುರ ವರ್ಸಸ್ ನಂಜುಂಡೇಶ್ವರ ಅನ್ನೋದು ಆಗ್ತಾ ಇದೆ. ಇಲ್ಲಿ ದೇವರ ಮೂರ್ತಿಗೆ ಎಂಜಲು ನೀರು ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ಇವತ್ತು ನಂಜನಗೂಡು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಇವತ್ತು ನಂಜನಗೂಡು ಬಂದ್ ಆಗಿರುತ್ತೆ. ಕೆಲ ಕಿಡಿಗೇಡಿಗಳು ಏನ್ ಮಾಡ್ತಾರೆ, ದೇವರ ಮೂರ್ತಿಗೆ ಎಂಜಲು ನೀರನ್ನ ಎರಚಿ ಬಿಡ್ತಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಂಜುಂಡೇಶ್ವರ ಭಕ್ತ ಮಂಡಳಿ ಬಂದ್ಗೆ ಕರೆಯನ್ನ ಕೊಟ್ಟಿರುವುದು. ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವಂತೆ ಮನವಿ ಮಾಡಿಕೊಂಡಿದ್ದಾರೆ. ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ಅಪಮಾನ ಆಗಿದೆ ಅನ್ನೋದು ಆರೋಪ ಇದೆ. ಎಂಜಲು ನೀರು ಎರಚಿದ್ದಾರೆ ಅಂತ ಭಕ್ತರು ಆರೋಪಿಸಿದ್ದಾರೆ. ಆ ಕಿಡಿಗೇಡಿಗಳಿಗೆ ಶಿಕ್ಷೆಯಾಗಬೇಕು. ಎಂಜಲು ನೀರು ಎರಚಿದ್ದವರನ್ನ ಬಂಧಿಸಿಲ್ಲ ಇದುವರೆಗೂ. ಈ ಹಿನ್ನೆಲೆ ಇವತ್ತು ಬಂದ್ಗೆ ನಂಜುಂಡೇಶ್ವರ ಭಕ್ತ ಮಂಡಳಿ ಕರೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದ ಸಂಧಾನ ವಿಫಲವಾಗಿದೆ. ಬೆಳಗ್ಗೆ 19ಕ್ಕೆ ರಾಕ್ಷಸ ಮಂಟಪದಿಂದ ಬೃಹತ್ ಜಾಥಾ ಇರುತ್ತೆ. ಸ್ವಯಂ ಪ್ರೇರಿತರಾಗಿ ಬೆಂಬಲ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿರುವುದು. ಸಹಜವಾಗಿ ಈ ವಿಚಾರ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಏಕೆ ಅಂತ ಹೇಳಿದ್ರೆ, ದೇವರ ಮೂರ್ತಿ ಮೆರವಣಿಗೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಏನು ಮಾಡ್ತಾರೆ ಅಂತ ಅಂದರೆ, ಎಂಜಲು ನೀರನ್ನ ದೇವರ ಮೂರ್ತಿಯ ಮೇಲೆ ಎರಚಿ ಬಿಡ್ತಾರೆ. ಹಾಗಾಗಿನೇ ಆ ಭಕ್ತಗಣ ಸಿಕ್ಕಾಪಟ್ಟೆ ಸಿಟ್ಟಿನಲ್ಲಿದೆ, ಆಕ್ರೋಶದಲ್ಲಿದೆ. ಇದರ ಬಗ್ಗೆ ಕಂಪ್ಲೇಂಟ್ ನೀಡಿದ್ರೂ ಕೂಡ ಆ ಕಿಡಿಗೇಡಿಗಳ ವಿರುದ್ಧ ಇದುವರೆಗೂ ಕ್ರಮ ಆಗಿಲ್ಲ, ಅವರನ್ನ ಬಂಧಿಸಿಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇವತ್ತು ನಂಜನಗೂಡು ಬಂದ್ಗೆ ಕರೆಯನ್ನ ನೀಡಿದ್ದಾರೆ ಭಕ್ತರು. ಆ ಒಂದು ಬಂದ್ ಯಾವ ರೀತಿ ಆಗಿರುತ್ತೆ, ಜೊತೆಗೆ ಭಕ್ತರು ಏನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ? ರಾಮ್, ಪ್ರಮುಖವಾಗಿ ನಂಜನಗೂಡಿನ ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ಅಂಧಕಾಸುರ ಸಂಹಾರದ ವೇಳೆ ಎಂಜಲು ನೀರನ್ನ ಎರಚಿದ್ದಾರೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಎಂಜಲು ನೀರನ್ನ ಎರಚಿದ್ದಾರೆ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು, ಕೂಡಲೇ ಅವರನ್ನ ಬಂಧಿಸಬೇಕು ಅಂತೇಳಿ ಪ್ರತಿಭಟನೆಯನ್ನು ಕೂಡ ನಂಜನಗೂಡಿನ ನಂಜುಂಡೇಶ್ವರನ ಭಕ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಆದರೆ ಅದಾದ ಬಳಿಕವೂ ಕೂಡ ಪೊಲೀಸರು ನಂಜುಂಡೇಶ್ವರನ ಭಕ್ತರ ಏನು ಒತ್ತಾಯದ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸೋದಕ್ಕೆ ಮುಂದಾಗಿರ್ಲಿಲ್ಲ. ಅಂದ್ರೆ ಒತ್ತಾಯವನ್ನ ಮಾಡಿದ್ರು ಕೂಡ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿರತಕ್ಕಂತ ಆರೋಪಿಗಳನ್ನ ಬಂಧಿಸುವ ನಿಟ್ಟಿನಲ್ಲಿ ನಂಜನಗೂಡು ಪೊಲೀಸರು ಮುಂದಾಗಿರ್ಲಿಲ್ಲ. ಹೀಗಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆದರೂ ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿಸಿದ್ರು. ಇದು ಭಕ್ತರ ಭಾವನೆಗೆ ಜೊತೆಗೆ ದೇವರಿಗೆ ಇದು ಮೈಲಿಗೆ ಆಗಿದೆ. ಹೀಗಾಗಿ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಉದ್ದೇಶವನ್ನ ಮುಂದಿಟ್ಕೊಂಡು ಇವತ್ತು ನಂಜನಗೂಡು ಬಂದ್ಗೆ ನಂಜುಂಡೇಶ್ವರನ ಭಕ್ತರು ಕರೆಯನ್ನ ನೀಡಿದ್ದಾರೆ. ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ನಂಜನಗೂಡಿನಲ್ಲಿ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ನಾನು ಕೂಡ ನಂಜುಂಡೇಶ್ವರ ದೇವಸ್ಥಾನದ ಹಿಂಭಾಗದ ಬಜಾರ್ ರಸ್ತೆಯಲ್ಲಿದ್ದಾರೆ. ಇಲ್ಲಿನ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತೇನೆ. ಇದು ನಂಜನಗೂಡಿನ ಸದ್ಯದ ಪರಿಸ್ಥಿತಿ ಇದಾಗಿರ್ತಕ್ಕಂಥದ್ದು. ನಿನ್ನೆ ಕೂಡ ಶಾಂತಿ ಸಭೆ ಎಡಿಸಿ ನೇತೃತ್ವದಲ್ಲಿ ಶಾಂತಿ ಸಭೆ ಕೂಡ ನಡೀತು. ಆದ್ರೆ ಕೆಲ ಭಕ್ತರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಶಾಂತಿ ಸಭೆ ವಿಫಲವಾದಂತಹ ಹಿನ್ನೆಲೆಯಲ್ಲಿ ಬಂದ್ಗೆ ಬೆಂಬಲವನ್ನ ಹಲವು ಸಂಘಟನೆಗಳು ಜೊತೆಗೆ ನಂಜುಂಡೇಶ್ವರನ ಭಕ್ತ ಸಮೂಹ ಬಂದ್ಗೆ ಕರೆ ನೀಡಿತ್ತು. ಹೀಗಾಗಿ ಪ್ರತಿನಿತ್ಯ ನಡೀತಾ ಇರತಕ್ಕಂತ ವ್ಯಾಪಾರ ವಹಿವಾಟು ಅಂಗಡಿಗಳು ಕೂಡ ಬಂದ್ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನ ಕೂಡ ನೀವೀಗ ನೋಡಬಹುದು. ನಂಜುಂಡೇಶ್ವರ ದೇವಸ್ಥಾನದ ಹಿಂಭಾಗದ ರಸ್ತೆಯಲ್ಲಿರ್ತಕ್ಕಂಥ ಬಜಾರ್ ರಸ್ತೆಯ ಚಿತ್ರಣ ಇದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮುಂಜಾನೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಇಲ್ಲಿ ಓಪನ್ ಆಗ್ತಾ ಇದ್ವು. ಯಾಕಂದ್ರೆ ಇದು ಬಜಾರ್ ರಸ್ತೆ ಆಗಿರೋದ್ರಿಂದ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ಈ ರಸ್ತೆಯಲ್ಲಿ ನಡೀತಾ ಇತ್ತು. ಬರ್ತಕ್ಕಂಥ ಏನು ಹೊರ ರಾಜ್ಯ ಹೊರ ದೇಶಗಳಿಂದಲೂ ಕೂಡ ಬರ್ತಕ್ಕಂತಹ ಭಕ್ತರು ಈ ಒಂದು ರಸ್ತೆಯ ಮಾರ್ಗವಾಗಿ ದೇವಸ್ಥಾನಕ್ಕೆ ಪ್ರವೇಶವನ್ನ ಕೂಡ ಮಾಡ್ತಾ ಇದ್ರು. ಹೀಗಾಗಿ ಅವರಿಗೆ ಬೇಕಾದಂತಹ ಪೂಜಾ ಸಾಮಾನುಗಳು ಜೊತೆಗೆ ಇತರೆ ತಿಂಡಿ ತಿನಿಸುಗಳು ಈ ಒಂದು ರಸ್ತೆಯಲ್ಲಿ ಸಿಗ್ತಾ ಇತ್ತು. ಜೊತೆಗೆ ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳಲ್ಲಿ ಸಿಗ್ತಾ ಇತ್ತು. ಹೀಗಾಗಿ ದೇವಸ್ಥಾನದ ಏನು ನಂಜುಂಡೇಶ್ವರನಿಗೆ ಅಪಮಾನ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳನ್ನ ಬಂಧಿಸುವಲ್ಲಿ ವಿಫಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಂಜುಂಡೇಶ್ವರನ ಭಕ್ತರು ಕರೆದಿರ್ತಕ್ಕಂತಹ ಬಂದ್ನ ಏನು ಪರಿಸ್ಥಿತಿ ಇದಾಗಿರ್ತಕ್ಕಂಥದ್ದು. ಬಂದ್ಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿ ಕೇವಲ ಮೆಡಿಕಲ್ ಸ್ಟೋರ್ಗಳು ಜೊತೆಗೆ ದಿನನಿತ್ಯದ ಅಗತ್ಯ ವಸ್ತುಗಳ ಅಂಗಡಿ ಮುಂಗಟ್ಟುಗಳನ್ನ ಹೊರತುಪಡಿಸಿದಂತೆ ಇನ್ನೆಲ್ಲವೂ ಕೂಡ ಬಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಂಜನಗೂಡಿನಲ್ಲಿ ಇಡೀ ಕಿಕ್ಕಿರಿದು ಜನಸಾಗರ ಏನು ಇರ್ತಾ ಇತ್ತು ಈ ಒಂದು ರಸ್ತೆಯಲ್ಲಿ. ಆ ಒಂದು ರಸ್ತೆಯನ್ನ ನೋಡ್ತಾ ಇರ್ತಕ್ಕಂಥ ನೋಡಿದ್ರೆ ಇದು ಬಣಗುಡ್ತಾ ಇದೆ. ಯಾವುದೇ ಅಂಗಡಿ ಮುಂಗಟ್ಟುಗಳು ಕೂಡ
ಇಲ್ಲಿ ಓಪನ್ ಆಗಿಲ್ಲ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಬೇಕು ಅಂತೇಳಿ ನಂಜುಂಡೇಶ್ವರನ ಭಕ್ತರು ಕರಪತ್ರವನ್ನ ಹಂಚಿ ಅವರನ್ನ ಅಂಗಡಿ ಮುಂಗಟ್ಟುಗಳ ಅಂಗಡಿಯ ಮಾಲೀಕರನ್ನ ಮನವೊಲಿಸಿದ್ರು. ಆ ಒಂದು ಮನವಿಗೆ ಈಗ ಸ್ಪಂದಿಸಿರ್ತಕ್ಕಂಥ ಅಂಗಡಿಯ ಮಾಲೀಕರು ಬಂದ್ಗೆ ಬೆಂಬಲವನ್ನ ಕೂಡ ಕೊಟ್ಟಿದ್ದಾರೆ. ಬಜಾರ್ ರಸ್ತೆಯ ಚಿತ್ರಣವನ್ನ ನೀವೀಗ ನೋಡಬಹುದು. ಇನ್ನು ಮೊದಲಿಂದಲೂ ಕೂಡ ಅಂಧಕಾಸುರ ಸಂಹಾರದ ಸಂದರ್ಭದಲ್ಲಿ ರಂಗೋಲಿಯಲ್ಲಿ ಮಹಿಷಾಸುರನನ್ನ ಬಿಡಿಸಿ ಅದನ್ನ ಉತ್ಸವ ಮೂರ್ತಿಯನ್ನು ಹೊರುವಂತಹ ಸಂದರ್ಭದಲ್ಲಿ ಆ ಒಂದು ರಂಗೋಲಿಯನ್ನ ಅಳಿಸುವಂತದ್ದು, ಆ ಮೂಲಕ ಅಂಧಕಾಸುರ ಸಂಹಾರವನ್ನ ಮಾಡ್ತಕ್ಕಂಥದ್ದು ಮೊದಲಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥ ಪ್ರತೀತಿ ಅಂತೇಳಿ ದೇವಾಲಯದ ಭಕ್ತರು ಹೇಳ್ತಾರೆ. ಆದ್ರೆ ಕೆಲವು ವಿಚಾರವಾದಿಗಳು ಇದು ಅಂಧಕಾಸುರ ಸಂಹಾರವನ್ನ ಮಾಡಲೇಬಾರದು, ಇದು ನಂಜುಂಡೇಶ್ವರನ ಹೆಸರಿನಲ್ಲಿ ಮಹಿಷಾಸುರನಿಗೆ ಮಾಡ್ತಕ್ಕಂಥ ಅಪಮಾನ ಅಂತೇಳಿ ಅದನ್ನ ವಿರೋಧಿಸಿದ್ರು. ಆ ಅಂಧಕಾಸುರ ಸಂಹಾರವನ್ನ ಮಾಡಲೇಬಾರದು ಅಂತೇಳಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಂಧಕಾಸುರ ಸಂಹಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಬಾಟಲಿಯಲ್ಲಿ ಎಂಜಲು ನೀರನ್ನ ಎರಚಿದ್ದಾರೆ ಅನ್ನೋ ಒಂದು ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಹೀಗಾಗಿ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಿದ್ದಂತೆ ಇದೀಗ ನಂಜುಂಡೇಶ್ವರನ ಭಕ್ತರು ಕರೆದಿದ್ದಂತಹ ಬಂದ್ಗೆ ವ್ಯಾಪಕವಾದಂತಹ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಆಯಾ ಒಂದಷ್ಟು ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.